ವಾರಪೂರ್ತಿ ಕೆಲಸ, ಟೆನ್ಷನ್. ವೀಕೆಂಡಲ್ಲಿ ಒಂದು ಬ್ರೇಕ್ ಬೇಕು ಅನಿಸುತ್ತೆ. ಕಲ್ಲಿನ ಮೇಲೆ ಟೆಂಟ್ ಹಾಕಿ ಕೆರೆ ಹತ್ರ ಟೀ ಕುಡಿದು ಸನ್ಸೆಟ್ ನೋಡ್ತಾ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದೀನಿ. ರೀಚ್ ಆಗುವಷ್ಟರಲ್ಲಿ 4 ಗಂಟೆ. ಸೈಲೆಂಟ್ ಆಗಿರೋ ಕೆರೆ, ತಣ್ಣನೆ ಗಾಳಿ, ಮರಗಳು, ದೊಡ್ಡ ಬೆಟ್ಟ. ಇವತ್ತಿನ ಡೇ ಕ್ಯಾಂಪಿಂಗ್ಗೆ ಪೀಸ್ಫುಲ್ ಜಾಗ. ಕಲ್ಲಿನ ಮೇಲೆ ಫ್ಲ್ಯಾಟ್ ಆದ ಜಾಗ, ಸುತ್ತಲೂ ಮರಗಳು, ಎದುರುಗಡೆ ಕಾಣ್ತಿರೋ ಬೆಟ್ಟ, ಕೆರೆಯಲ್ಲಿ ಕಾಣ್ತಿರೋ ರಿಫ್ಲೆಕ್ಷನ್ಸ್. ಪರ್ಫೆಕ್ಟ್ ಸ್ಪಾಟ್. ಟೆಂಟ್ ಹಾಕೋಕೆ ಶುರು ಮಾಡಿ. ಟೆಂಟ್ ಹಾಕಿದ್ದು ಆಯಿತು. ಇಂತಹ ಒಂದು ಸುಂದರವಾದ ಜಾಗದಲ್ಲಿ ಸ್ವಲ್ಪ ಕಾಲ ಕಳೆಯುತ್ತಾ ಒಂದು ಟೀ ಕುಡಿಯೋದು ಅಂದರೆ ಕೆಲವೊಂದು ಸಲ ಕನಸು ಅನಿಸುತ್ತೆ.
ಹಚ್ಚಿ ನೀರು ಕುದಿಸಿ ಟೀ ರೆಡಿ ಆಗುವಾಗ ಬರುವ ಸುವಾಸನೆ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಸೂರ್ಯ ಮುಳುಗ್ತಿದ್ದ ಹಾಗೆ ನೀಲಿ ಇದ್ದ ಆಕಾಶ ಕೆಂಪಾಗಿ ಬದಲಾಯಿತು. ಕೆರೆ, ಮರಗಳು, ಬೆಟ್ಟ ಎಲ್ಲ ಒಂದು ರೀತಿ ಗೋಲ್ಡನ್ ಕಲರ್ಗೆ ಚೇಂಜ್ ಆಯಿತು. ಡ್ರೋನ್ ಹಾರಿಸಿದಾಗ ಕಂಡಂಥ ದೃಶ್ಯಗಳು ಅದ್ಭುತವಾಗಿತ್ತು. ನಿಜ ಹೇಳಬೇಕು ಅಂದರೆ ಪ್ರಕೃತಿ ಮಧ್ಯೆ ಮಾಡಿದ ಟೀಯ ರುಚಿ ಬೇರೆಯೇ ಇರುತ್ತೆ. ಸ್ನೇಹಿತರೆ, ಇದೇ ಹೇಳ್ತಾ ಇರ್ತೀನಿ ಯಾವಾಗಲೂ ನಾನು. ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ. ಬಂದಿದ್ದೆ ಅರ್ಧ ದಿವಸಕ್ಕಾದರೂ ಕೂಡ ಒಂಥರ ಹೇಗಿರುತ್ತೆ ಅಂದರೆ, ವಾರ ಪೂರ್ತಿ ಇರೋ ಹೆಕ್ಟಿಕ್ ಲೈಫ್ಗೆ ಇದೊಂಥರ ಮೆಂಟಲ್ ರಿಲ್ಯಾಕ್ಸೇಷನ್, ಒಂಥರ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ಸೊ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಇಂಥ ಲೊಕೇಶನ್ಗಳಿಗೆ ಬಂದು ನೀವು ನೇಚರ್ ಜೊತೆ ಕನೆಕ್ಟ್ ಆದರೆ ಇದೆಯಲ್ಲ ನೋಡಿ, ಎಷ್ಟು ಕಾಮ್ ಆ್ಯಂಡ್ ಪೀಸ್. ಸೊ ನನಗಂತೂ ಈ ಥರ ನೇಚರಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹೋಪ್ ನಿಮಗೂ ಈ ಥರ ಎಲ್ಲ ಕ್ಯಾಂಪಿಂಗ್ ಮಾಡೋದಕ್ಕೆ ಇಷ್ಟ ಅಂತ ಹೇಳಿ ಭಾವಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ಡೇ ಕ್ಯಾಂಪಿಂಗ್ ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಈ ಥರ ನೇಚರಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂದ್ಕೊಳ್ತಾರೆ ಅವ್ರ ಹತ್ರ ಎಲ್ಲ ಶೇರ್ ಮಾಡಿ. ಇದನ್ನು ನಿಜವಾಗ್ಲೂ ವರ್ಡ್ಸಲ್ಲಿ ಮಾತ್ರ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಹೇಳ್ತಾರಲ್ಲ, ಕೆಲವೊಂದು ನಮ್ಮ ಅನುಭವಗಳನ್ನ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇದೇ ಥರ ಮತ್ತೊಂದು ಅದ್ಭುತವಾದ ನೇಚರ್ ಕ್ಯಾಂಪಿಂಗ್ ಮತ್ತು ಅಡ್ವೆಂಚರ್ ಕ್ಯಾಂಪಿಂಗ್ ಒಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ಕ್ಯಾಂಪಿಂಗ್.